ಎಜ್ಯುಝೋನ್ನ ಮತ್ತೊಂದು ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಫಿಲ್ಮ್ ಅಥವಾ ಸಿನಿಮಾ ಎಂಬ ಪದವನ್ನು ಕೇಳಿದವರು ಬಹಳ ವಿರಳ. ಏಕೆಂದರೆ ನಮ್ಮ ಜೀವನದಲ್ಲಿ ಮನರಂಜನೆಗಾಗಿ ವೀಕ್ಷಿಸುವ ಒಂದಾಗಿದೆ ಸಿನಿಮಾ. ಈ ಒಂದು ಕ್ಷೇತ್ರಗಳಿಗೆ ತಲುಪಬೇಕು ಎಂಬುದು ಹೆಚ್ಚಿನವರ ಕನಸಾಗಿರುತ್ತದೆ. ಕೆಲವರು ತಮ್ಮ ಕನಸನ್ನು ನನಸಾಗಿಸುತ್ತಾರೆ, ಇನ್ನೂ ಕೆಲವರಿಗೆ ಕೇವಲ ಕನಸಾಗಿಯೇ ಉಳಿಯುತ್ತೇವೆ. ಶ್ರಮಪಡದೆ ಕೇವಲ ಕನಸು ಮಾತ್ರ ಕಾಣುವವರು ಇದಕ್ಕೆ ತುಂಬ ಅದೃಷ್ಟ ಬೇಕು, ತುಂಬ ಕಾಂಟ್ಯಾಕ್ಟ್ಸ್, ಇನ್ಫ್ಲುಯೆನ್ಸ್, ಸಂಬಂಧಗಳು ಎಂಬಿತ್ಯಾದಿ ಬೇಕು ಎಂಬ ಕಾರಣಗಳಿಂದ ದೂರ ಉಳಿಯುತ್ತಾರೆ. ಆದರೆ ಇದೇ ನನ್ನ ಗುರಿ, ಇದೇ ನನ್ನ ಪ್ಯಾಷನ್, ಇದನ್ನೇ ನಾನು ನನ್ನ ಕೆರಿಯರ್ ಆಗಿಸುತ್ತೇನೆ ಎಂಬ ಛಲ ಇಟ್ಟು ಶ್ರಮ ಪಡುವುದಾದರೆ ಖಂಡಿತವಾಗಿಯೂ ನಿಮ್ಮ ಕನಸು ನನಸಾಗಲಿದೆ. ಹೌದು, ಸ್ವಲ್ಪ ಅದೃಷ್ಟವೂ ಬೇಕು, ಕೆಲವು ಕಾಂಟ್ಯಾಕ್ಟ್ಸ್ಗಳು, ಸಂಬಂಧಗಳು ಬೇಕಾಗುತ್ತದೆ. ಆದರೆ ಇದೇ ಯಾವತ್ತೂ ಮುಖ್ಯವಾಗುವುದಿಲ್ಲ. ನಿಮ್ಮಲ್ಲಿ ಸ್ಕಿಲ್ಸ್ ಇದೆಯೇ, ಪ್ಯಾಷನ್ ಇದೆಯೇ, ಖಂಡಿತವಾಗಿಯೂ ನನಸಾಗಿಸಬಹುದು. ಇನ್ನು ಇದನ್ನು ಹೇಗೆ ಕಳೆಯಬಹುದು? ಕೆಲವರು ವೈಯಕ್ತಿಕವಾಗಿ ಕಳೆಯುತ್ತಾರೆ, ಪುಸ್ತಕಗಳನ್ನು ಓದಿ ಅಥವಾ ಹಲವು ಫಿಲ್ಮ್ ನೋಡಿ ಅಥವಾ ಯೂಟ್ಯೂಬ್ ಮೂಲಕ ಕಳೆಯುವವರು ಇದ್ದಾರೆ. ಇನ್ನು ಕೆಲವರು ಸಣ್ಣ ಸಣ್ಣ ವರ್ಕ್ಗಳನ್ನು ಮಾಡಿ ಈ ಕ್ಷೇತ್ರಕ್ಕೆ ತಲುಪುತ್ತಾರೆ. ಶಾರ್ಟ್ ಫಿಲ್ಮ್, ಅಡ್ವರ್ಟೈಸ್ಮೆಂಟ್ ಮುಂತಾದವುಗಳನ್ನು ಮಾಡುತ್ತಾ ಮುಂದೆ ಬರುತ್ತಾರೆ. ಇನ್ನು ಕೆಲವರು ಇನ್ಫ್ಲುಯೆನ್ಸ್ ಮೂಲಕ, ಸಂಬಂಧಗಳ ಮೂಲಕ ಸಣ್ಣ ಸಣ್ಣ ರೋಲ್ಗಳನ್ನು ಸಿನಿಮಾ ಕ್ಷೇತ್ರಗಳಲ್ಲಿ ಮಾಡುತ್ತಾ ಕಳೆಯುತ್ತಾರೆ. ಆದರೆ ಈ ರೀತಿ ಮಾಡುವವರು ಬಹಳ ಕಡಿಮೆ. ಈ ರೀತಿ ಮಾಡುವುದಾದರೆ ತುಂಬ ಸಮಯ ಕಳೆಯಬೇಕಾಗುತ್ತದೆ. ಹಾಗಾದರೆ ಹೇಗೆ ಸಿನಿಮಾ ಕಳೆಯಬಹುದು? ಸಿನಿಮಾ ಕ್ಷೇತ್ರಗಳಲ್ಲಿ ತಲುಪಲು ಒಳ್ಳೆಯ ದಾರಿ ಎಂದರೆ ಸಿನಿಮಾವನ್ನು ಸೈಂಟಿಫಿಕ್ ಆಗಿ ಕಲಿತು ಸಂಬಂಧಗಳನ್ನು ಬೆಳೆಸಿ ಸಣ್ಣ ಸಣ್ಣ ವರ್ಕ್ಗಳನ್ನು ಮಾಡುತ್ತಾ ಈ ಕ್ಷೇತ್ರಗಳಲ್ಲಿ ತಲುಪಬಹುದು. ಹಾಗಾದರೆ ಈ ಕ್ಷೇತ್ರದಲ್ಲಿ ಹಲವು ಕಾಲ ನೆಲೆಸಲು ಸಾಧ್ಯವಾಗುತ್ತದೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಸೈಂಟಿಫಿಕ್ ಆಗಿ ಕಲಿಯಲು ಹಲವಾರು ಶಿಕ್ಷಣ ಸಂಸ್ಥೆಗಳು ಫಿಲ್ಮ್ ಮೇಕಿಂಗ್ ಕೋರ್ಸ್ಗಳನ್ನು ನೀಡುತ್ತಿದೆ. ಡಿಪ್ಲೊಮಾ ಕೋರ್ಸಸ್, ಸರ್ಟಿಫಿಕೇಷನ್ ಕೋರ್ಸಸ್, ಅಂಡರ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಇದರಲ್ಲಿ ಮಾಡಬಹುದು. ಮತ್ತು ಈ ಒಂದು ಕ್ಷೇತ್ರದಲ್ಲಿ PhD ಕೂಡ ಮಾಡುವವರಿದ್ದಾರೆ. ಡಿಜಿಟಲ್ ಫಿಲ್ಮ್ ಮೇಕಿಂಗ್ ಟೆಕ್ನಾಲಜಿ, ಹಾಲಿವುಡ್ಡಿಂದ ಹಿಡಿದು ಸ್ಯಾಂಡಲ್ವುಡ್ನಲ್ಲಿರುವ ಹಲವರು ಈ ಒಂದು ಕೋರ್ಸನ್ನು ವಿವಿಧ ರಾಜ್ಯಗಳಿಂದ ಅಧ್ಯಯನ ನಡೆಸಿರುತ್ತಾರೆ. ಮತ್ತು ಪ್ರಸ್ತುತವಾಗಿ ನಮ್ಮ ರಾಜ್ಯದಲ್ಲಿ ಕಲಿಯಲು ಸಾಧ್ಯವಾಗಬಹುದಾದ ಕೋರ್ಸ್ ಆಗಿದೆ ಫಿಲ್ಮ್ ಮೇಕಿಂಗ್ ಕೋರ್ಸ್. ಡೈರೆಕ್ಷನ್, ಪ್ರೊಡಕ್ಷನ್ ಡಿಸೈನ್, ಸ್ಕ್ರಿಪ್ಟ್ ರೈಟಿಂಗ್, ಸಿನಿಮಾಟೋಗ್ರಫಿ, ಎಡಿಟಿಂಗ್, ಮ್ಯೂಸಿಕ್, ಸೌಂಡ್ ಡಿಸೈನ್ ಆ್ಯಂಡ್ ಎಂಜಿನಿಯರಿಂಗ್, ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್, ಆ್ಯಕ್ಟಿಂಗ್, ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಮುಂತಾದವುಗಳನ್ನು ಕಲಿಯಲು ಸಾಧ್ಯವಾಗುವ ಒಂದಾಗಿದೆ ಇದು. ನಂತರ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಸ್ಪೆಷಲೈಸ್ ಮಾಡಲು ಸಾಧ್ಯವಾಗುತ್ತದೆ. ಈ ರೀತಿಯ ಕೋರ್ಸನ್ನು ಕಲಿಯುವಾಗ ಸಂಸ್ಥೆಯಲ್ಲಿ ಈ ಕ್ಷೇತ್ರಕ್ಕೆ ಬೇಕಾದ ಸೌಕರ್ಯವಿದೆಯೇ, ಕಾಂಟ್ಯಾಕ್ಟ್ಸ್ಗಳು ಅಥವಾ ಸಂಬಂಧಗಳನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆಯೇ, ಈ ಕ್ಷೇತ್ರಕ್ಕೆ ಬೇಕಾದ ಪ್ರಾಕ್ಟಿಕಲ್ ಸ್ಟಡಿ ಇದೆಯೇ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಲು ಸಹಕರಿಸುತ್ತಾರೆಯೇ ಮುಂತಾದ ಮಾಹಿತಿಗಳನ್ನು ಪಡೆದ ನಂತರವೇ ಕಾಲೇಜನ್ನು ಚೂಸ್ ಮಾಡುವುದು ಉತ್ತಮ. ದೇಶದಾದ್ಯಂತ ಹಾಗೂ ರಾಜ್ಯದಾದ್ಯಂತ ಹಲವಾರು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿವೆ. ನಿಮಗೆ ಚೂಸ್ ಮಾಡಬಹುದು ಅಥವಾ ವಿದೇಶಗಳಲ್ಲಿಯೂ ನಿಮಗೆ ಕಳೆಯಬಹುದು ಸ್ನೇಹಿತರೆ. ಇನ್ನು ಇದರ ಎಲಿಜಿಬಿಲಿಟಿ ಅನ್ನುವುದು ನೀವೊಂದು PUC ಆಗಿದ್ದರೆ ನಿಮಗೆ ಈ ಕೋರ್ಸ್ಗಳಿಗೆ ಪ್ರವೇಶಿಸಬಹುದು. ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಷನ್ ಕೋರ್ಸ್ಗಳಿವೆ. ಅದರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಎಂಬುದು ಇನ್ಸ್ಟಿಟ್ಯೂಟ್ ಬೇಸ್ಡ್ ಆಗಿರುತ್ತದೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳನ್ನು ನೋಡುವುದಾದರೆ ನಿಮಗೆ ಹತ್ತಿರದ ಫಿಲ್ಮ್ ಇನ್ಸ್ಟಿಟ್ಯೂಟ್ ಯಾವುದೆಂದು ತಿಳಿದುಕೊಳ್ಳಿ. ರಾಜ್ಯದಾದ್ಯಂತ ಹಲವು ಇನ್ಸ್ಟಿಟ್ಯೂಟ್ಗಳಿವೆ, ನಿಮಗೆ ಚೂಸ್ ಮಾಡಬಹುದು. ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಿದ ಮೇಲೆಯೇ ಅಡ್ಮಿಷನ್ ಮಾಡಿ. ಇನ್ನೂ ಹಲವಾರು ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಶುಭವಾಗಲಿ. ನಮಸ್ಕಾರ.